ಫ್ರೆಂಡ್ಸ್, ನಾನು ಇವತ್ತು ಮಟನ್ ಕೈಮಾ ಮಾಡ್ತಾಯಿದ್ದೀನಿ. ಬನ್ನಿ ಮಾಡೋಣ. ಈಗ ನೋಡೋಣ. ಅದಕ್ಕೆ ಮಸಾಲೆ ಏನು ತಯಾರು ಮಾಡೋಣ. ಅದ್ರಕ್ಕು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಫ್ ಕಟ್ಟು ಕೊಬ್ಬರಿ, ಹಾಗೆ ಒಂದೆರಡು ಟೊಮೆಟೊ ಹಾಕೊಳ್ಳೋಣ. ಇದಕ್ಕೆ ಹೆಚ್ಕೊಳ್ಳೋಣ. ಟೊಮೆಟೊನ ಹಾಕೊಳ್ಳೋಣ 2. ಅದಕ್ಕೆ ಒಂದು ಸ್ವಲ್ಪ ನಾವು ಗರಂ ಮಸಾಲ ಹಾಕೊಳ್ಳೋಣ. ನೋಡಿ, ಹಾಫ್ ಸ್ಪೂನ್ ಗರಂ ಮಸಾಲ. ಅರ್ಧ ಕಿಲೋ ಕೈಮಾ ಇದೆ. ಇದನ್ನು ನೀಟಾಗಿ ತೊಳೆದಿಟ್ಟಿದ್ದೀನಿ ನಾನು. ಈಗ ಅದನ್ನು ಮಿಕ್ಸಿ ಹಾಕೊಳ್ಳೋಣ ನಾವು. ಅದಕ್ಕೆಲ್ಲ ಬೇಕಾದ ಮಸಾಲೆ ಎಲ್ಲ ನೋಡಿ ನನಗೆ ರುಬ್ಬಿಕೊಂಡಿದೆ. ಈಗ ಪೇಸ್ಟಾಗಿ ನೀಟಾಗಿ ನನಗೆ ರುಬ್ಬಿಕೊಂಡಿದ್ದು. ಈಗ ಇದನ್ನು ನಾವು ಸೈಡಲ್ಲಿ ಇಡೋಣ. ಒಂದು ಪಾತ್ರೆಯಲ್ಲಿ ತೆಗೆಯೋಣ ರುಬ್ಬಿರೋ ಚಟ್ನಿನ. ಆಮೇಲೆ ಇದನ್ನು ಮಿಕ್ಸಿ ಹಾಕೋಬೇಕು ನಾವು ಕೈಮಾನ ಇನ್ನೊಂದು ಸಲ. ನೋಡಿ, ಇದಕ್ಕೆ ಕೈಮಾನ ಹಾಕೊಳ್ಳೋಣ. ಅರ್ಧ ಇಟ್ಟಿದ್ದೇನೆ, ಅರ್ಧ ಹಾಕಿದ್ದೇನೆ. ಮತ್ತೊಂದು ಸಲ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಆಗಲೇ ರುಬ್ಬಿಟ್ಟಿರೋ ಮಸಾಲೆ ಕೊಬ್ಬರಿಯನ್ನು ಹಾಕೊಳ್ಳೋಣ. ಸ್ವಲ್ಪ ಖಾರದ ಪುಡಿ ಹಾಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು. ಇದನ್ನು ಮಿಕ್ಸಿ ಹಾಕೊಳ್ಳೋಣ ನಾವು ನೀಟಾಗಿ. ನೋಡಿ ಕೈಮಾ ಹೇಗಿದೆ ಅಂತ ಥರ ಬರಬೇಕು. ಎಲ್ಲ ಮಸಾಲೆ ಮಿಕ್ಸ್ ಆಗಿದೆ. ಥರ ಬಂದಾಗ ಉಂಡೆ ಕಟ್ಟೋಕ್ಕೆ ನೀಟಾಗಿ ಬರುತ್ತೆ. ಸೈಡಿಗಿಟ್ಟು ಇನ್ನೊಂದು ಸ್ವಲ್ಪ ಇದೆಲ್ಲ ಕೈಮಾ, ಅದನ್ನು ಈ ಥರನೇ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ನಾವು. ಎಣ್ಣೆ ಕಾಯೋವರೆಗೂ ನಾವು ಇದನ್ನು ಉಂಡೆ ಕಟ್ಟೋಣ. ಕೈಮಾದ ಉಂಡೆ ಕಟ್ಟೋಣ. ಕೈಗೆ ನೀರು ಹಚ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಟಬೇಕು. ಇದು ಆಯಿಲಲ್ಲೇ ಮಾಡೋದಾಗುತ್ತೆ. ಕೈಮಾ ಇದು ಗ್ರೇವಿ ಅಂತ ಇದನ್ನು ನಮ್ಮ ಸೈಡೆಲ್ಲ ಸುಕ್ಕ ಅಂತಾರೆ. ಇಷ್ಟೇ ಚಿಕ್ಕ ಚಿಕ್ಕ ಉಂಡೆ ಕಟ್ಟಬೇಕು. ನೋಡಿ, ಎಣ್ಣೆ ಕಾಯಿದೆ. ನಾವು ಉಂಡೆಯನ್ನು ಹಾಕೋಣ. ಈಗ ಒಂದೊಂದಾಗಿ ಗ್ಯಾಸಲ್ಲಿ ಮೇಲೆ ಇಡೋಣ. ಎಲ್ಲ ಕೈಮಾ ಉಂಡೆ ಕುಟ್ಟಿದ್ದು ನೀಟಾಗಿ. ಇದನ್ನು ಗ್ಯಾಸ್ ಫುಲ್ ಲೋ ಫ್ಲೇಮಲ್ಲಿ ಇಡಬೇಕು. ಆಮೇಲೆ ಇದನ್ನು ಮುಚ್ಚೋಣ ನಾವು ಒಂದು 10 ಮಿನಿಟು. ಅದು ಬೇಕಾಗಿ ಬಾಯ್ಲ್ ಆಗಬೇಕಲ್ಲ ಎಲ್ಲ ಉಂಡೆಗಳು. ಈಗ ಮುಚ್ಚೋಣ. ನೋಡಿ ಹೇಗಾಗಿದೆ ಅಂತ. ನೋಡಿ ಬಾಯ್ಲ್ ಆಗ್ತದೆ. ನಾನು ಈಗ ಸ್ಪೂನ್ ಏನು ತಿರುಗಾಡಬಾರ್ದು, ಯಾಕಂದರೆ ಹೊಡಿತಿದೆ. ಇದು ಬಾಯ್ಲ್ ಆಗುತ್ತನ ಹಾಗೆ ಬಿಟ್ಬಿಡ್ಬೇಕು ಉಂಡೆ ಎಲ್ಲ ಹಾಕಿ. ಈಗ ನಾವು ಇದಕ್ಕೆ ಕೊಬ್ಬರಿ ಮಸಾಲೆನ ಹಾಕೋಣ. ಈಗ ಹಾಕಿದ ಮೇಲೆ ಸ್ವಲ್ಪ ಸ್ಪೂನ್ಗೆ ತವೆ ಮೇಲೆ ಮಾಡೋಣ. ತುಂಬಾ ಜೋರಾಗಿ ಮಾಡೋದು ಬೇಡ, ಇಷ್ಟೇ ಮಾಡಬೇಕು. ಇದನ್ನು ಸ್ವಲ್ಪ ಹೀಗೆ ಮಾಡಿಬಿಟ್ರೆ ಉಂಡೆ ಎಲ್ಲ ಒಡೆದು ಹೋಗುತ್ತೆ. ಅದು ಹಾಕಿದ ಮೇಲಂತೂ ಹೊಟ್ಟೆ ಸ್ಪೂನ್ ಯೂಸನ್ನೇ ಮಾಡಬಾರ್ದು. ಈಗ ಮಸಾಲೆ ಹಾಕಬೇಕಾದ್ರೆ ಒಂದು ಸ್ವಲ್ಪ ಸ್ಪೂನ್ ಯೂಸ್ ಮಾಡಬೇಕಾಗ್ತದೆ. ಇದನ್ನು ಮತ್ತು 5 ಮಿನಿಟು, ಓನ್ಲಿ 2 ಮಿನಿಟ್ ಅಷ್ಟು ಕೊಬ್ಬರಿ ಎಲ್ಲ ಬಾಯ್ಲ್ ಆಗಬೇಕಲ್ಲ ಮಸಾಲೆ. ಹಾಗಾಗಿ ಮುಚ್ಚಿ ಒಂದು 2 ಮಿನಿಟ್ ಬಿಡೋಣ. ನೋಡಿ, ಇದು ಬಾಯ್ಲ್ ಆಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋದ್ರ ಮೇಲೆ ಇದು ರೊಟ್ಟಿ, ಚಪಾತಿ, ಮುದ್ದೆ ಅದ್ರ ಜೊತೆ ಅದು ತಿನ್ಬೋದು. ಎಲ್ಲ ದಿವಸ ಟೇಸ್ಟಿಯಾಗಿರುತ್ತೆ.
ಸಲ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.